ದೇವರ ಮೇಲೆ ಭಾರ ಹಾಕೋದಾದರೆ ಸರ್ಕಾರದಲ್ಲಿ ನೀವು ಯಾಕಿರಬೇಕು? ಬೆಂಗಳೂರಿನ ಅಭಿವೃದ್ಧಿ ಮಾಡೋದು ಆಗಿಲ್ಲ ಅಂತಂದರೆ ನೀವು ಯಾಕೆ ಅಧಿಕಾರದಲ್ಲಿ ಇರಬೇಕು ಅಂತ DK ಶಿವಕುಮಾರ್ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ CT ರವಿ. ಪೂಜೆ ಮಾಡುವ ದೇವರು ಅಡಿಗೆ 100 ತಗುವಂತ ಹೇಳಲ್ಲ. ನಿಮ್ಮ ಅಸಹಾಯಕತೆ ಭ್ರಷ್ಟಾಚಾರ ದೇವರ ಮೇಲೆ ಹಾಕಬೇಡಿ. ಹೀಗಂತ DCM DK ಶಿವಕುಮಾರ್ ವಿರುದ್ಧವಾಗಿ CT ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ದೇವರು ಬಂದರೂ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲಾಗದು ಅಂತ DCM DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಗ ಬ್ರ್ಯಾಂಡ್ ಬೆಂಗಳೂರಾಗಿತ್ತು, ಈಗ ಗ್ರೇಟರ್ ಬೆಂಗಳೂರು ಆಗಿದೆ. ಅಭಿವೃದ್ಧಿ ಮಾಡದೆ ಅಸಹಾಯಕತೆಯನ್ನು ತೋರಿದ್ದಾರೆ. ಮೊನ್ನೆ ಮಾತನಾಡ್ತಾ ಇದ್ರು DK ಶಿವಕುಮಾರ್, ದೇವರೇ ಬಂದರೂ ಕೂಡ ಬೆಂಗಳೂರನ್ನು ಬದಲಾವಣೆ ಮಾಡೋದಕ್ಕಾಗೋದಿಲ್ಲ ಅಂತ ಅವರು ಹೇಳಿಕೆ ಕೊಟ್ಟುಬಿಟ್ಟಿದ್ರು. ಹೀಗಾಗಿ BJPಯವರು ಕೆಂಡಾಮೆಂಡಲರಾಗಿ ಅವ್ರ ಮೇಲೆ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅಭಿವೃದ್ಧಿ ಮಾಡದೆ ಅಸಹಾಯಕತೆ ತೋರಿಸ್ತಾ ಇದ್ದಾರೆ ಅಂತ CT ರವಿ ಈಗ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ನಿಮ್ಮ ಅಸಹಾಯಕತೆ ಭ್ರಷ್ಟಾಚಾರ ದೇವ್ರ ಮೇಲೆ ಹಾಕಬೇಡಿ. ಪೂಜೆ ಮಾಡೋ ದೇವರು ಅಡಿಗೆ 100 ರೂಪಾಯಿ ತಗೋ ಅಂತ ಹೇಳೋದಿಲ್ಲ ಅಂತ DCM DK ಶಿವಕುಮಾರ್ ವಿರುದ್ಧವಾಗಿ CT ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಮಾತನಾಡ್ತಾ ಇದ್ರು. ಇನ್ನು ಅನೇಕ ನಾಯಕರು DKಶಿ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಿಮಗೆ ಕೆಲಸ ಮಾಡೋಕ್ಕಾಗದೆ ಹೋದರೆ ಅಧಿಕಾರದಲ್ಲಿ ನೀವು ಯಾಕೆ ಇರ್ತೀರಿ? ಕುಂಟ ನೆಪಗಳನ್ನು ಹೇಳಬೇಡಿ, ಕೆಲಸ ಮಾಡಿ. ಸ್ವತಃ ನೀವು ಸಿಂಗಾಪುರ ಮಾಡ್ತೀನಿ ಅಂತ ಹೇಳಿದ್ರಿ ಬೆಂಗಳೂರಿನನ್ನು, ಆದರೆ ಈಗ ನೀವು ಹೇಳುವಂತಹ ಮಾತು ನೋಡಿದ್ರೆ ನಿಜಕ್ಕೂ ಕೂಡ ವಿಪರ್ಯಾಸ ಅನಿಸುತ್ತೆ ಅಂತ CT ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗ್ರೇಟರ್ ಬೆಂಗಳೂರು, ಬ್ರಾಂಡ್ ಬೆಂಗಳೂರು ಅಂತ 2 ವರ್ಷ ಕಳೆದ್ರು. ಈ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ. ಇದ್ರ ಮೇಲೆ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ದೇವರಿಗೂ ಮೇಲಿಂದ ದೇವರು ಇಳಿದು ಕೆಳಗಡೆ ಬಂದರೂ ಸರಿ ಮಾಡೋಕ್ಕಾಗಲ್ಲ ಅನ್ನುವಂಥ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ದೇವರ ಮೇಲೆ ನಂಬಿಕೆ ಇರೋದು ಸರಿ, ಎಲ್ಲ ದೇವರು ಮಾಡೋದಾದ್ರೆ ನೀವ್ಯಾಕಿರ್ಬೇಕು? ಜನರಿಗೂ ಹೇಳ್ಬಿಡೋಣ, ದೇವರೇ ಎಲ್ಲ ಮಾಡ್ತಾನೆ, ನೀವು ತೆರಿಗೆ ಯಾಕೆ ಸಂಗ್ರಹ ಮಾಡ್ತೀರಿ? ದೇವ್ರು ಮಾಡೋದಲ್ವಾ? ದೇವ್ರಿಗೆ ಕೈ ಮುಗಿತೀವಿ ನಾವು, ನೀವ್ಯಾಕೆ ತೆರಿಗೆ ಸಂಗ್ರಹ ಮಾಡ್ತೀರಿ? ಮತ್ತೆ ನಮ್ಮ ದೇವರು ಪ್ಲಾನ್ ಸ್ಯಾಂಕ್ಷನ್ಗೆ ಅಡಿಗೆ 100 ರೂಪಾಯಿ ಲಂಚ ತಗೊಳ್ಳಿ ಅಂತ ಹೇಳಿಲ್ಲ. ಯಾವ ದೇವ್ರು ಹೇಳಿದೆ? ನಾವು ಪೂಜೆ ಮಾಡೋ ಯಾವ ದೇವರು ಹೇಳಿಲ್ಲಪ್ಪ. ಪ್ಲಾನ್ ಸ್ಯಾಂಕ್ಷನ್ಗೆ ಅಡಿಗೆ 100 ರೂಪಾಯಿ ಬೆಂಗಳೂರಿಗೆ ಲಂಚ ತಗೊಳ್ಳಿ ಅಂತ ಯಾವ ದೇವರು ಹೇಳಿದೆ? ಲಂಚ ತಗೊಳ್ಳೋರು ನೀವು. ಈಗ ದೇವ್ರ ಮೇಲೆ ಬರ ಹಾಕ್ತೀರಾ, ದೇವ್ರ ಕಡೆ ಕೈ ತೋರಿಸ್ತೀರಾ? ನಿಮಗೆ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸಕ್ ಆಗಲ್ಲ ಅಂದ್ರೆ ನಿಮ್ಮ ವೈಫಲ್ಯ ಒಪ್ಕೊಳ್ಳಿ. ನಿಮ್ಮ ವೈಫಲ್ಯ ಇರೋದು ಪ್ಲಾನಿಗೆ ದುಡ್ಡು ತಗೋತಿರೋಲ್ಲ, ಅಲ್ಲಿ ನಿಮ್ಮ ಲಂಚದಲ್ಲಿ ನಿಮ್ಮ ವೈಫಲ್ಯ ಇರೋದು. ನಿಮ್ಮ ವೈಫಲ್ಯನ ದೇವ್ರ ಮೇಲೆ ಯಾಕ್ರಿ ಹೊರಿಸ್ತೀರಿ? ಒಳ್ಳೆ ಮನಸ್ಸಿಟ್ಕೊಂಡು ಕೆಲಸ ಮಾಡಿದ್ರೆ ದೇವರು ಸಹಾಯ ಮಾಡ್ತಾನೆ. ನಿಮ್ಮ ಯೋಚನೆಯೇ ಕೆಟ್ಟದಾದ್ರೆ, ದುಡ್ಡು ಹೊಡಿಬೇಕು ಅಂತಲೇ ಅಧಿಕಾರಕ್ಕೆ ಬಂದು ಕೂತ್ಕೊಂಡ್ರೆ, ಗುರಿನೇ ದುಡ್ಡು ಹೊಡೆಯೋದಾದ್ರೆ ದೇವ್ರು ಏನ್ ಮಾಡಕ್ಕಾಗುತ್ತೆ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.